ಏನ್ ಎದುರಿಸ್ತೀರೇನು ಕೋರ್ಟ್ಗೆ? ಮತ್ತೆ ಬಿಟ್ಬಿಡಿ, ನಿಮ್ ನೋಟಿಸೇ ಬೇಡ, ನಾನು ಹಂಗೆ ಆರ್ಡರ್ ಮಾಡ್ತೀನಿ. ನೀವು ಆಂಟಿಸಿಪೇಟರಿ ಬೇಲ್ ತಕೊಂಡು ಅಮೆರಿಕಾದಲ್ಲಿ ಕೂತ್ಕೊಂಡು ಖುಷಿ ನೋಡು ಅಂತ ಹೇಳಿದಾರ. ಈಗ ಬಂದು ಇವಾಗ ಸರೆಂಡರ್ ಆದ್ರೆ ಸರಿ, ಇಲ್ದೇ ಇದ್ರೆ ನಾನು ಮುಂದಿಂದ ಏನ್ ಬೇಕು ಆರ್ಡರ್ ಬರೀತೀನಿ. ಡೋಂಟ್ ಕನೆಕ್ಟ್, ಡೋಂಟ್ ವರಿ, ಐ ವಿಲ್ ಪಾಸ್ ಆರ್ಡರ್ ಸ್ಟ್ರೈಟ್ ಅವೇ. ಐ ಡೋಂಟ್ ಇವನ್. ಏನಾಯ್ತದಕ್ಕೆ? ನೀವು ಬರ್ಲೇಬೇಡಿ, ನಾವು ಹಂಗೆ ಆರ್ಡರ್ ಮಾಡ್ತೀವಿ. ದಿಸ್ ಆರ್ಡರ್ ಇಸ್ obtained suppressing the material fact ಅಂತ ಅಂದ್ಬಿಟ್ಟು ಇಟ್ಸ್ ಎ ಫ್ರಾಡ್. No, let your senior come. After he comes before the court. Let us see. Don't threaten all these things. Senior will come and all. What will happen if senior comes? Then why are you saying that senior will come? ಏನ್ ಎದುರಿಸ್ತೀರೇನು ಕೋರ್ಟ್ಗೆ? ಮತ್ತೆ ಬಿಟ್ಬಿಡಿ, ನಿಮ್ ನೋಟಿಸೇ ಬೇಡ, ನಾನು ಹಂಗೆ ಆರ್ಡರ್ ಮಾಡ್ತೀನಿ. ದಿ ಆರ್ಡರ್ obtained is fraud, playing fraud. If it comes to India and then surrenders before the court, well and good. This anticipatory bail is there. ಇವತ್ತಿಗೂ ಹೆಲ್ಪ್ ಆಗುತ್ತೆ. ನೀವು ಆಂಟಿಸಿಪೇಟರಿ ಬೇಲ್ ತಕೊಂಡು ಅಮೆರಿಕಾದಲ್ಲಿ ಕೂತ್ಕೊಂಡು ಖುಷಿ ನೋಡು ಅಂತ ಹೇಳಿದಾರ. ಒಂದು ದಿನಾನೂ ಕೊಡೋದಿಲ್ಲ. ಇವಾಗ ಆರ್ಡರ್ ಮಾಡ್ತೀನಿ, ನೀವು ಹೇಳ್ತಾ ಇದ್ರೆ ಪಾಸ್ ಓವರ್. When he will come, you let me know. Otherwise, you can take the order. ಇದರಲ್ಲೂ ಎರಡು ಭಾಗ ಇದೆ. 439(2) ಕನ್ಕರೆಂಟ್ ಪವರ್ ಇದ್ದಾಗ ಯಾವ ಕೋರ್ಟ್ನವ್ರು ಬೇಲ್ ಕೊಟ್ಟಿರ್ತಾರೋ ಅದೇ ಕೋರ್ಟ್ ನಲ್ಲಿ ಹೋಗಿ ಕೇಳೋದು ಪದ್ಧತಿ. ಯಾಕೆಂದ್ರೆ ಅವರ ಗಮನದಲ್ಲಿ ಆ ಪ್ರಕರಣದ ಎಲ್ಲ ವಿಚಾರಗಳು ಹಸಿಯಾಗಿ ಹಸರಾಗಿ ಇರುತ್ತದೆ ಅಂತ ಉದ್ದೇಶ. ನಾಟ್ ದಟ್ ದಿ ಹೈಯರ್ ಕೋರ್ಟ್ ಶುಡ್ ನಾಟ್ ಡೂ ಇಟ್ ಬಿಹೈಂಡ್ ದಿ ಕನ್ಕರೆಂಟ್ ಪವರ್. ಸೆಕೆಂಡ್ಲಿ, ಈ ಎರಡನೇ ಸತಿ ಅವ್ರು ಬೇಲ್ ಕೊಟ್ಟಾಗ ಪೆರೇರಾ ಅವರು ಮುಂಚೆ ಅವರೇ ರಿಜೆಕ್ಟ್ ಮಾಡಿ ನಂತರ ಬೇಲ್ ಕೊಟ್ಟಾಗ, ಅದಾದ ನಂತರ ಇನ್ಯಾವುದೋ ಇದೇ ತರಹ ಕೃತ್ಯಗಳನ್ನ ಮಾಡಬಾರದು ಅಂತ ಒಂದು ಕಂಡೀಷನ್ ಹಾಕಿದ್ದಾರೆ. ಆ ತರದ ಇನ್ಯಾವ್ದಾದ್ರು ಕೃತ್ಯ ಆಗಿದ್ರೆ ತಗೊಂಬನ್ನಿ, ಅವಾಗ ನಾವು ಕ್ಯಾನ್ಸಲ್ ಮಾಡೋಣ. ಅದಾದ್ಮೇಲೆ ಯಾವ್ದಾದ್ರು ಕ್ರೈಮ್ ರಿಜಿಸ್ಟರ್ ಆಗಿದ್ರೆ ಅದ್ರದ್ದು FIR ಕೊಡಿ, ಕ್ಯಾನ್ಸಲ್ ಮಾಡೋಣ. ಅದ್ ಬಿಟ್ಬಿಟ್ಟು ಅದೇ ಕೇಸಲ್ಲೇ ಕೊಟ್ಟಿರೋದನ್ನೇ ತಿರ್ಗಾ ಅದನ್ನೇ ಓದಿದ್ರೆ ಹೇಗಾಗುತ್ತೆ? ಒಬ್ಬ ವ್ಯಕ್ತಿ ಎಷ್ಟು ಸರ್ತಿ ಬೇಕಾದ್ರೂ ಬೇಲ್ಗೆ ಅರ್ಜಿ ಹಾಕ್ತಾ ಇರ್ಬೋದು ಅದೇ ಕೇಸ್ನಲ್ಲಿ. ಕಾನೂನು ಆತರ ಅಲೋ ಮಾಡುತ್ತೆ. ಕೊಡೋದು ಬಿಡೋದು ಅವರ ಆ ನ್ಯಾಯಾಲಯದ ಪರಿವ್ಯಾಪ್ತಿಗೆ ಬಿಟ್ಟಿದ್ದು. ಗೊತ್ತಾಯ್ತಲ್ಲ? ಅವ್ರು ಕೊಡ್ಬೋದು, ಕೊಡದಲ್ನೇನು ಇರ್ಬೋದು. ವಿವೇಚನಾಯುಕ್ತ ಅಧಿಕಾರದ ಅಂತ ಅದಕ್ಕೆ ಹೆಸರು. ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ. ನ್ಯಾಯಿಕ ತತ್ವ ಏನು ಅಂತ. ಆ ತತ್ವದ ಅನ್ವಯ ಆ ಪ್ರಕರಣದಲ್ಲಿ ಈ ಹಿಂದೆ ಜಾಮೀನನ್ನು ಕೋರಿ ಅದು ವಜಾಗೊಂಡಾಗ ಇದ್ದ ಕಾರಣಗಳಿಗೂ ಈಗ ಜಾಮೀನು ಕೇಳುವಾಗ ಆಗಿರ್ತಕ್ಕಂಥ ವಸ್ತುಸ್ಥಿತಿಯ ಬದಲಾವಣೆಗೂ ಏನ್ ವ್ಯತ್ಯಾಸ ಉಂಟಾಗಿದೆ ಅಂತ ನೋಡ್ಬೇಕು. ಅದು ಗುಣಾತ್ಮಕವಾದ ಯಾವುದಾದರೂ ವಾಸ್ತವಿಕ ಅಂಶಗಳ ಬದಲಾವಣೆ ಆಗಿದ್ದು ಆ ಕಾರಣದ ಮೇಲೆ ಅವನಿಗೆ ಜಾಮೀನಿಗೆ ಅರ್ಹ ಅಂತ ಆದ್ರೆ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೊಡೋ ಹಾಗಿಲ್ಲ. ಇದ್ರೊಳಗಡೆ ಅವ್ರು ಇದನ್ನ ಮೊದಲೇ ಪ್ರೈಮ್ ಸ್ಟೇಜ್ ಅಲ್ಲಿ ರಿಜೆಕ್ಟ್ ಮಾಡಿದ್ದಾರೆ. ನಂತರದಲ್ಲಿ ಅವರು ಚಾರ್ಜ್ ಶೀಟ್ ಆಗಿದೆ, ಬೇಕಾಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಅದನ್ನ ಕ್ಯಾನ್ಸಲೇಷನ್ ತಾವು ಕೇಳೋದಕ್ಕೆ ಯಾವುದೂ ಅಧಿಕಾರ ಇಲ್ಲ. ಬರ್ಕೊಳ್ಳಿ. ಕನ್ವಿನ್ಸ್ ಆಗೋ ಪ್ರಶ್ನೆನೇ ಇಲ್ಲ. ಇನ್ನೇನಾದ್ರು ಕೇಸ್ ಆಗಿದ್ರೆ ಮಾತ್ರ ಇನ್ನೊಂದು ನಾಳೆ ನೆನ್ನೆ ಇವತ್ತೊಂದು ಹಾಕೊಂಡ್ ಬರ್ಬಾರ್ದು ಅಷ್ಟೇನೆ. ಈಗ ಹೋಗಿ ಯಾವ್ದೋ ಒಂದು ಇಲ್ದಿರೋ ಸುಳ್ಳು ಕೇಸ್ ಹಾಕೊಂಡ್ ಬಂದ್ಬಿಡ್ಬಾರ್ದು ಅಷ್ಟೇನೆ. ನೋ ಕ್ವಶನ್ ಆಫ್ ಕನ್ವಿನ್ಸ್. ದಿನ ಮೈಸೂರ್ ಪಾಕ್ ಮಾಡ್ಕೊಂಡು ತಿಂದ್ಬಿಟ್ರೆ ಮೈಸೂರ್ ಪಾಕಿಂದ ವ್ಯಾಲ್ಯೂ ಹೋಗ್ಬಿಡುತ್ತೆ. ಯಾವತ್ತಾರು ಒಂದ್ ದಿವ್ಸಕ್ಕೆ ಅವತ್ತು ದಿವ್ಸಕ್ಕೆ ತಿನ್ಬೇಕು. ಅವಾಗ ಚೆನ್ನಾಗಿರುತ್ತೆ ಅದ್ರದ್ದು ರುಚಿ. ಗೊತ್ತಾಯ್ತಲ್ಲ? Cancellation of the bail is a serious order and it should not be used just like that. There must be a overwhelming ಅಂತ Honorable Justice Maheshwari ಅವರು latest 2022 judgment ನಲ್ಲಿ ಅದೇ ಹೇಳಿರೋದು. There must be a overwhelming reason for cancellation of the bail ಅಂತ. Overwhelming ಅಂದ್ರೆ ಏನಿರ್ಬೇಕು? ಸಾಮಾನ್ಯಕ್ಕಿಂತ ಹೆಚ್ಚಿನದಾಗಿರ್ಬೇಕು. ಇವನನ್ನ ತಿರ್ಗಾ ಸಮಾಜದಲ್ಲಿ ಇಟ್ರೆ ಇವನ ಸಮಾಜ ಕಂಟಕ ಅನ್ನಿಸ್ಕೋಬೇಕು. ಆಯ್ತು, ಅವ್ನು ರೌಡಿ ಶೀಟರು ಎಕ್ಸ್ಟರ್ನ್ಮೆಂಟ್ ಆರ್ಡರ್ ಮಾಡಿದರೆ ಓಡಿಸ್ತಾರೆ. ಗೊತ್ತಾಯ್ತಲ್ಲ? ಗಡಿಪಾರ್ ಮಾಡಿದ್ರೆ ಓಡಿಸ್ತಾರೆ. ಏನ್ ಮಾಡಕ್ಕಾಗತ್ತೆ? ಒಂದ್ 6 ತಿಂಗಳು ವರ್ಷನೋ ಡೇಟ್ ಕೊಟ್ಟಿರ್ತಾರ, ಅವ್ನು ಹೋಗಿರ್ತಾನೆ ಹೊರಗಡೆಗೆ.
ಹಿಂದಿನ ಕಾಲದ ತರ ಅಲ್ವಲ್ಲ ಗಡೀಪಾರು ಅಂದ್ರೆ. ಅದು ಒಂದು ತಾಪತ್ರಯ ಇದೆ. ನೀವು ಅವ್ರನ್ನ ದಕ್ಷಿಣ ಕನ್ನಡದಿಂದ ಬಿಟ್ಟು ಇನ್ನೊಂದ್ ಕಡೆಗೆ ಹೋಗು ಅಂತ ಹೇಳ್ತೀರಿ. ಎಲ್ಲಿಗೆ ಹೋಗ್ಬೇಕು ಅವನು? ಹೇಳಿ ಎಲ್ಲಿಗೆ ಹೋಗ್ಬೇಕು ಅಂತ. ಮಾಡ್ರಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಹಾಕಿದಾರ ಅವ್ರು. ಅಲ್ಲ ಆಯ್ತು, ಸ್ವಲ್ಪ ತಡೀರಿ, ಅಲ್ಲಿ ಎಲ್ಲಿ ಅಂತಿದ್ಯಾ ಅಂತ ನೋಡೋಣ. ಅದು ಒಂದು ಬರೆಯೋದ್ರಲ್ಲಿ ಇದ್ದೆ ಕಲಬುರ್ಗಿನಲ್ಲಿ, ಏನೋ ಕೈ ಮೀರಿ ಹೊಟ್ಟೋಯ್ತದ. ಎಲ್ಲಿ ಅಂತ ಇಲ್ದೇ ಇದ್ರೆ ಆಡ್ರೆ ಎಕ್ಕುಟ್ ಹೋಯ್ತು ಅಂತ ಗೊತ್ತಾಯ್ತಲ್ಲ. ಯಾಕೆ ಅಂತ ಹೇಳಿದ್ರೆ ಬಸವಣ್ಣವ್ರ ವಚನ, ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ ಅಂತ. ಹೌದು ತಾನೆ? ಹೌದು ತಾನೆ? ಎಲ್ಲಿಯೂ ಸಲ್ಲದವನು ನ್ಯಾಯಾಲಯದಲ್ಲಿ ಸಲ್ಲುವನಯ್ಯ ಅಂತ. If he is a bad element for you, equally he is a bad element for any other district. ಗೊತ್ತಾಯ್ತಲ್ಲ. ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ. ಗಡೀಪಾರು ಅಂತ ಮಾಡುವಾಗ ಅವ್ರನ್ನ ಕರ್ಕೊಂಡೋಗಿ ನೀರು ನೆರಳು ಇಲ್ದಿರೋ ಜಾಗಕ್ಕೆ, ಅನ್ನ ಗಿನ್ನ ಸಿಗ್ದಿರೋ ಜಾಗಕ್ಕೆ ಹಾಕ್ಬಿಟ್ರೆ ಅವನು ರಿಫಾರ್ಮ್ ಆಗ್ತಾನೆ ಅಂತ. ವಾಪಸ್ ಬಂದು ನನ್ನನ್ನೇ ಕಾಪಾಡ್ಕೊಳ್ಳಿ, ನನ್ನನ್ನು ಸೇರಿಸ್ಕೊಳ್ಳಿ ಅಂತ. ಈಗ ಅಂಡಮಾನ್ಗೆ ಹೋದ್ರು ಇಂಟರ್ನೆಟ್ ಬರುವಾಗ, ಮೊಬೈಲ್ ಇರುವಾಗ, ಆಪ್ಗಳಿರುವಾಗ ಅವನ್ ಯಾಕೆ ಖುಷಿಯಾಗಿರ್ತಾನೆ. ಒಳ್ಳೇದಾಯ್ತು. ಅದ್ಯಾವ್ದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡಿಲ್ವಾ? ಕಾಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಾಗ ಕಪಿಗಳು ಗೊರಿಲ್ಲಾಗಳು ಎಲ್ಲ ಹಿಡ್ಕೊಂಡ್ಬಿಡುತ್ತೆ, ಕಾರ್ ಬರುತ್ತೆ, ಅವರೆಲ್ಲ ಹಿಂಗ್ ಅನ್ಬಿಡ್ತಾರೆ, ಬಾಳೆಹಣ್ಣು ಎಲ್ಲ ಬಂದ್ಬಿಡುತ್ತೆ, ಮಾಸ್ಟರ್ ಕಾರ್ಡ್, ವೀಸಾ ಕಾರ್ಡ್ ಅಂತ. You have not seen that. You should see that. So world has become small. World has become accessible. ಎಲ್ಲಿಗ್ ಬೇಕಾದ್ರೆ ಏನ್ ಬೇಕಾದ್ರೆ ತಲುಪಿಸ್ತಾರೆ ಅಂತ. ಹಂಗಿದ್ಮೇಲೆ ಗಡೀಪಾರು ಅನ್ನೋದು ಹೊರಟೋಗಿದೆ. ಸುಪ್ರೀಂ ಕೋರ್ಟ್ನವರು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ನಾನೇ ಬರಿಬೇಕು ಅಂತಿದ್ದೆ ಕಲಬುರ್ಗಿನಲ್ಲಿ, ಅದಾಗ್ಲಿಲ್ಲ. ಗಡೀಪಾರು ಆದೇಶ ಅನ್ನೋದು ಈಗಿನ ಕಾಲಕ್ಕೆ ಅಪ್ರಸ್ತುತ. ನನ್ನನ್ನ ವೈಯಕ್ತಿಕವಾಗಿ ಕೇಳೋದಾದ್ರೆ, ಅಗೇನ್ ಡೋಂಟ್ ಕೋಟ್ ಮೀ, ವೈಯಕ್ತಿಕವಾಗಿ ಕೇಳೋದಾದ್ರೆ. ಆದ್ರೆ ಲೀಗಲ್ ನಾರ್ಮ್ಸ್ ಪ್ರಕಾರ ಕೆಲವಿದೆ ರಿಕ್ವೈರ್ಮೆಂಟ್. ವೈಯಕ್ತಿಕವಾಗಿ ನನ್ನನ್ನು ಕೇಳಿದ್ರೆ ಅಪ್ರಸ್ತುತ. ಡೆವಲಪ್ಡ್ ಕಂಟ್ರಿ ಅಂತ ನೀವು ಕರಿತಿರುವಾಗ, ಅಥವಾ ಡೆವಲಪಿಂಗ್ ಕಂಟ್ರಿ ಅಂತ ಇರುವಾಗ, ಎಲ್ಲ ಇರುವಾಗ ಇಲ್ಲಿ ಬದಲು ಅಲ್ಲಾಗ್ತೀನಿ ಅಂದ್ರೆ ನಾನು ಆರಾಮಾಗಿರ್ತಾನ. ನನಗೆ ಅವನು ದುಷ್ಟಕೂಟದಲ್ಲಿ ಸಿಕ್ಕಾಕೊಂಡಿದ್ದಾನೆ, ತೊಂದರೆ ಮಾಡ್ತಾನೆ ಅಂತ ಆದ್ರೆ ಪಕ್ಕ ಜಿಲ್ಲೆಗೂ ಮಾಡ್ತಾನೆ. ಅಲ್ಲಿ ಇನ್ ಕನ್ಸಲ್ಟೇಷನ್ ವಿತ್ ದಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಅಂತಿದೆ. ಅವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಒಬ್ರು ಇರ್ಬೇಕು. ಇಲ್ಲಿ ಕಳಿಸಿ ನಾವು ರಿಪೇರಿ ಮಾಡಿ ಕಳಿಸ್ತೀವಿ ಅಂತ, ನಮ್ಮ ಹತ್ರ ಕಳಿಸಿ ನಾವು ರಿಪೇರಿ ಮಾಡಿ ಕಳಿಸ್ತೀವಿ ಅಂತ. ಕನ್ನಡದಲ್ಲಿ ಒಂದು ಗಾದೆ ಇದೆ, ಸಭ್ಯರ ಬಳಿ ಇರಲು ಅಯೋಗ್ಯ ನೀನು, ನಡೆ ಹೆಡ್ ಮಾಸ್ಟರ ಬಳಿಗೆ ಅಂತ. ನಿಧಾನಕ್ಕೆ ಯೋಚನೆ ಮಾಡ್ಕೊಂಬಂದ್ ಸೋಮವಾರ ಹೇಳಿ ಏನಾದ್ರೂ ಅರ್ಥ ಅಂತ.